ನೋಡ್ತಾ ಇರೋದು ಮುಡುಕ್ತಾರೆ ಮಲ್ಲಪ್ಪನ ಜಾತ್ರೆ. ಸೊ ಇದು ತುಂಬಾ ಫೇಮಸ್ ಜಾತ್ರೆ, ಇದು ಗಂಡಿ ಜಾತ್ರೆ. ಮಲ್ಲಿಕಾರ್ಜುನ. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಎತ್ತುನ್ ಸೀನಪ್ಪ ಅವರು. ಇವರು ಕೂಡ ಫೇಮಸ್ ಎತ್ತುಗಳ ಸಾಕರಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ ಈಗ ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ಸರ್ ನಾವು ಪ್ರಾಪರ್ ಮಂಡ್ಯ ಗಾಂಧಿನಗರ 3ನೇ ಕ್ರಾಸು ಎತ್ತುನ್ ಸೀನಪ್ಪ ಅಂತ ಹೇಳಿ ನಾನು ಒಂದು 60 ವರ್ಷದಿಂದ ಮುಡುಕ್ತೊರೆ ಜಾತ್ರೆ ಮಾಡ್ತಾ ಇದ್ದೇನೆ. ಈಗ ಈ 10, 3, 19, 47 ಬಂದರೆ 79 ವಯಸ್ಸು ತುಂಬಿ 80ನೇ ವರ್ಷಕ್ಕೆ ಕಾಲ ಹಾಕ್ತೀನಿ. ಅವತ್ತಿಂದಲೂ ಮುಡುಕ್ತೊರೆ ನಂಬರ್ 1 ಕರ್ನಾಟಕದಲ್ಲಿ ನಂಬರ್ 1 ಜಾತ್ರೆ ಅಂದರೆ ಮುಡುಕ್ತೊರೆ. ಅವತ್ತು ನಂಬರ್ 1, ಇವತ್ತು ನಂಬರ್ 1. ಈಗ ನಾವು ಎಲ್ಲಾ ಜಾತ್ರೆಗೆ ಈಗ ನೋಡಿ ನಮ್ಮ ಮನೆ ಹತ್ರ 5 ಕಿಲೋಮೀಟರ್ ಆಯ್ತದೆ ಬೆಟ್ಟದ ಜಾತ್ರೆ. ಅದು ಸಾತ್ನೂರು ಬೆಟ್ಟದ ಜಾತ್ರೆ. ಚಿನ್ನ ಗೋಲ್ಡ್ ಕೊಡ್ತಾವ್ರಲ್ಲಿ. ಎಷ್ಟು ಜನ ಬಂದು ಕರೆದ್ರು ನಮ್ಮನ್ನ, ಅಣ್ಣ ಬನ್ನಿ ಬನ್ನಿ ಅಂತ ಕರೆದ್ರು. ಇಲ್ಲಪ್ಪ ನಾನು ಮುಡುಕ್ತೊರೆ ಭಾರಿ ವರ್ಷದಿಂದ ಮಾಡ್ತಾವನೆ, ಏನೋ ಇನ್ನೊಂದು ವರ್ಷ ಇರ್ತೀನೋ ಇಲ್ವೋ, ನಾ ಜಾತ್ರೆ ಮಾಡ್ಲೇಬೇಕಪ್ಪ ಅಂತ ಹೇಳಿ ನಾನು ಮುಡುಕ್ತೊರೆಗೆ ಬಂದೀನಿ. ನನಗೆ ಚಿನ್ನಕ್ಕೆ ಆಸೆ ಪಡ್ನಿಲ್ಲ. ನಮ್ಮ ಜನ ಒಡನಾಟ ಇದೆಲ್ಲ ನನ್ನ ಸ್ನೇಹಿತರು, 60 ವರ್ಷದ ಸ್ನೇಹಿತರು ಎಲ್ಲ ಸಿಗ್ತಾರೆ ಅಂತ ಹೇಳಿ ಬಂದು 2001ನೇ ಇಸ್ವಿಲಿ ಆಲ್ ಇಂಡಿಯಾ ಕ್ಯಾಟಲ್ ಶೋ ಎ ಕೃಷ್ಣಪ್ಪ ಪಶುಪಾಲಯ ಮಿನಿಸ್ಟ್ರು, SM ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು. ಅದರಲ್ಲಿ ಕರಿ ಎತ್ತು ಬಿಳಿ ಎತ್ತಿಗೆ ನಂಬರ್ 1 ಎತ್ತು ಫೀಲ್ಡಲ್ಲಿ ನಮ್ಮವೇ 3 ಕೊಟ್ಟರು. ಬಟ್ ಆದರೆ ನಾವು ಅವ್ರು ಫಸ್ಟ್ ಮಾಡಿದ್ರು, ಅವ್ರು ಕರಿ ಎತ್ತು ಬಿಳಿ ಎತ್ತಿಗೆ ಓಟ್ಗೆ ನನಗೆ ಸೆಕೆಂಡ್ ಮಾಡಿದ್ರು, ಸಂತೋಷ ಪಟ್ಟೆ. ಆದ್ರೆ ಅವನು ಎ ಕೃಷ್ಣಪ್ಪ ಆ ಟರ್ಮ್ ಮುಗಿಸ್ತಾನೆ ಅರ್ಧ ದಾರಿಲಿ, ಅವ್ನಿಗೆ ಅರ್ಧಕ್ಕೆ ಸಾವು ಬತ್ತು. ಯಾಕೆ ಅಂದ್ರೆ ರಾಜಕೀಯ ಮಾಡ್ದ ಬಸವಣ್ಣ ದೇವ್ರಿಗೆ. ಮಾಡಬಾರ್ದು, ಯಾರ ಮನೇಲಾರು ಇರ್ಲಿ, ಅವು ಎಲ್ಕ ಬಸವಣ್ಣ ದೇವ್ರಿ. ಅದು ಏನಪ್ಪಾ, ನಾನು ಈಗ ಮುಡುಕ್ತೊರೆಯಲ್ಲಿ ಇವನಿ ಆಲ್ ಇಂಡಿಯಾ ಕ್ಯಾಟಲ್ ಶೋಗೆ ಹೋಗಿವ್ನಿ 2001ನೇ ಇಸ್ವಿಲಿ. ಆಯ್ತಾ, ಇದ್ರಸೋತಕ್ಕೆ ಹೋಗಿವ್ನಿ, ಕೋರಿಬಿದ್ದೂರಿ ಬಾರ್ಡ್ರು, ಬೂಕ, ಇದು ದೊಡ್ಡಬಳ್ಳಾಪುರ, ಇದು ಘಾಟಿ ಸುಬ್ರಹ್ಮಣಿ, ಸಪ್ಲಮ್ಮು, ಚುಂಚನಕಟ್ಟೆ, ಹೇಮಗಿರಿ, ರಾಮನಾಥಪುರ, ನಂದಿ ಬಸವಣ್ಣ. ಈಗ ಇವಕ್ಕೆ 4 ಈಗ ಪ್ರಶಸ್ತಿ ಪತ್ರ ಬೇಕು ಅಂದ್ರೆ 2 ಗ್ರಾಮ್ ಚಿನ್ನ ಕೊಟ್ಟವ್ರೆ. ಐನಗುಡಿಲಿ ಫಸ್ಟ್ ಪ್ರೈಸ್ ಆಗವೆ. ಐನಗುಡಿಲಿ ಫಸ್ಟ್ ಪ್ರೈಸ್, ಕೆಂಗಲಲ್ಲಿ ಫಸ್ಟ್ ಪ್ರೈಸ್ ಆಗವೆ. ಕೊಟ್ಟವ್ರೆ ಚಿನ್ನ. ಇವು ಏನಲ್ಲ ಸರ್? ಇವು 2 4 2 4 4 ಒಂದು ಬಿದ್ದವೆ. ಒಂದಲ್ಲೂ ಅಂದ್ರೆ 4ಗೆ ಕೊಟ್ರು, 4ಗೆ ನಿಲ್ಸಿದ್ರು ಅವು. ಸರ್ ಈಗ ಇಷ್ಟು ವರ್ಷ ಜಾತ್ರೆ ಮಾಡಿದಿರಲ್ಲ, ಈಗ ಜಾತ್ರೆ ಈಗ ಹೇಗಿದೆ? ಈಗಲೂ ಇದೆ. ಈಗೆಲ್ಲ ಪಾಪ ಯುವಕರು ಎದ್ದವ್ರೆ, ಅವ್ರಿಗೆಲ್ಲ ನಾವು ಸಾಥ್ ಕೊಡ್ತಾವ್ರಿ. ಈಗ ನಮ್ದೆಲ್ಲ ವಯಸ್ಸಾಯ್ತು. ಈಗ ನಮ್ಮ ಮಗನ ಒಬ್ಬ MS ಕಿರಣ್ ಅಂತ ಹೇಳಿ ಎತ್ತುನ್ ಸೀನಪ್ಪನ ಮಗ, ಅವನು ಬಾರಿ ಬೆಳಕಂದವನೆ. ಅವನು ಮಾಡ್ಲಿ, ನಮ್ಮ ಸ್ನೇಹಿತರುಗಳು ಮಾಡ್ಲಿ. ಯೂತ್ರಿಗೆ ನಮ್ಮ ವಯಸ್ಸೆಲ್ಲ ಮುಗೀತು, ಅವ್ರಿಗೂ ನಾವು ಸಾಥ್ ಕೊಡ್ತೀವಿ. ಬೆಳೀರಪ್ಪ, ಒಂದು ಒಳ್ಳೆ ತಂದಲ್ಲಿ ಹೋಗಿ ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸಿ ಹಳ್ಳಿಕಾರ್ ತಳಿನ ಅಂತ ನಾವು ಹೇಳ್ತಾ ಇವಿ. ಎಲ್ಕ ಅವ್ರು ಹೇಳ್ತಾರೆ. ಒಂದು ನಾಟಿ ಹಸ, ನಮ್ಮ ಪ್ರತಿಯೊಬ್ಬ ನಮ್ಮ ರೈತರ ಮನೇಲಿ ನಾಟಿ ಹಸ ಇದ್ರೆ ಮಕ್ಕಳ ಮರಿಗೆ ಹಾಲು ಐತ್ರೆ. ಹಿಂದೆಲ್ಲ ಅದೇ ಕುಡ್ದು ನಾವು ಬದುಕೀವಿ. ಏನಪ್ಪಾ, ಹಾಲು ಬೆಣ್ಣೆ ನಮ್ಮ ಮನೇಲಿ ಇರಬೇಕು. ಯಾರ ಪುಣ್ಯಾತ್ಮರು ಬಂದಾಗ ಒಂದ್ ಕಪ್ ಮಜ್ಜಿಗೆನೋ ಇಲ್ಲ 1 ಕಪ್ ಕಾಫಿಯೋ ಕೊಟ್ರೆ ಸಂತೋಷ ಪಡ್ತಾರೆ. ಯಾರು ಯಾರ ಮನೆಗೆ ಉಣ್ಣಕ್ ಬರೋದಿಲ್ಲ. ಹಬ್ಬಪ್ಪ ಊಟ ಮಾಡಪ್ಪ ಅನ್ನೋದು ನಮ್ಮ ಧರ್ಮ. ಇದು ನಮ್ಮ ರೈತನ ಧರ್ಮ ಇದು. ಹಂಗೆ ನಾವು ಎಲ್ಲಾ ಜಾತ್ರೆಗೂ ಹೋಗಿ ಬಂದೀವಿ ಕಣಪ್ಪ. ಈ ಮಲ್ಲಿಕಾರ್ಜುನ ಸ್ವಾಮಿ ಯಾರಿಗೂ ತೊಂದರೆ ಮಾಡಿದ್ರೆ ಎಲ್ಲ ಒಳ್ಳೇದ್ ಮಾಡವನೆ. ಅವತ್ತು ನಂಬರ್ 1 ಜಾತ್ರೆ, ಇವತ್ತು ನಂಬರ್ 1 ಜಾತ್ರೆ ಮುಡುಕ್ತಾರೆ. ತುಂಬಾ ಚೆನ್ನಾಗಿ ದನ ಸೇರ್ತಾವೆ, ಪೂರ ದನ ಸೇರ್ತಾವೆ. ಒಳ್ಳೆ ಎತ್ತು ಬಂದವೆ. ನಮ್ ಕಾಲದಲ್ಲಿ ಏನೋ 1900ಕ್ಕೆ 80ನೇ ಇಸ್ವಿಲಿ 1900ಕ್ಕೆ ಅಂದ್ರೆ 1900ಕ್ಕೆ ಒಂದೇರು ಎತ್ತಕಂದೆ 24,100ಕ್ಕೆ ಮಾರ್ದೆ. ಅವತ್ತು 550 ಲಾಭ ಆಯ್ತು 80ನೇ ಇಸ್ವಿಲಿ. ಇವತ್ತು 15 ಲಕ್ಷ ರೂಪಾಯಿ ಎತ್ತ ನಮ್ ಜೀವನದಲ್ಲೂ ನಾವು ನೋಡ್ತೀನಿ ಅಂತಿರ್ಲಿಲ್ಲ. ದೇವ್ರು ನಮ್ಗೆ ಆಯುಷ ಆರೋಗ್ಯ ಕೊಟ್ಟ. ಬಸವಣ್ಣ ಮಲ್ಲಿಕಾರ್ಜುನ ಸ್ವಾಮಿ 15 ಲಕ್ಷ ರೂಪಾಯಿ 16 ಲಕ್ಷ ರೂಪಾಯಿ ಎತ್ತು ನೋಡ್ಬಿಟ್ಟು ಹೋಗೋಣಪ್ಪ. ಸರ್ ಈಗ ನಿಮ್ಮವು ಏನ್ ಬೆಲೆ? ನಿಮ್ಮ ಎತ್ತುಗಳು ಇವು 10.5 ಲಕ್ಷ. 10.5 ಲಕ್ಷ. ಇಂದ್ಲವು 6.5 ಲಕ್ಷ. ಒಂದ್ ಜೊತೆ ಇದಾವೆ. ಅವು ಒಂದ್ ಜೊತೆ ನಮ್ಮವ್ಯ. ಸರ್ ಇದ್ರಲ್ಲಿ ಕೆಲಸ ಏನಾರು ಮಾಡ್ತೀರಾ? ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಾ? ಮಾಡ್ತೀವಿ. ಕೆಲಸ ಮಾಡಿ ಬಸವಣ್ಣ ಹುಟ್ಟಿರೋದೇ ಕೆಲಸ ಮಾಡೋಕೆ. ಬಟ್ ಕೆಲಸ ಮಾಡಿದ್ವಿ. ಗಾಡಿ ಗೊಬ್ಬರ ನಾನೇ ಹೊಡಿತೀನಿ, ಗೊಬ್ಬರ ತುಂಬ್ತೀನಿ. ಉಳುಕೆ ಎತ್ತು ತಿರ್ಗಾಡಕ್ ನನ್ನ ಕೈಲಿ ಆಗೋದಿಲ್ಲ. ವಯಸ್ಸಾಯ್ತು, ತಿರ್ಗಾಡಕ್ ಆಗೋದಿಲ್ಲ. ಗಾಡಿ ಕೆಲಸ ಮಾಡ್ತೀನಿ. ಅಂದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಮಾಡ್ತೀರಾ? ಲೈಟ್ ಆಗಿ ಅಂದ್ರೆ ಏನು, ಗದ್ದೆ ಹತ್ರ ಹೋಗೋದು ಬರೋದು, ಗೊಬ್ಬರ ತುಂಬ್ಕೋಗೋದು, ನಡೆ ಹೋಗಿ ಬರೋದು, ಹೋಯ್ತಾ 10 ಕಿಲೋಮೀಟರ್ ಆಯ್ತದೆ. ಅವೆಲ್ಲ ಮಾಡ್ತೀವಿ. ಆಮೇಲೆ ಸಿಟಿ ಒಳಗೆ ಗಾಡಿ ಹೊಡಿಯೋದು ಏನು ಅಷ್ಟು ಸುಲಭ ಅಲ್ಲ. ಈ ಕಡೆ ಬೈಕ್ ನೋನ್ ಬರ್ತಾನೆ, ಈ ಕಡೆ ಆಟೋದವನ್ ಬರ್ತಾನೆ, ಈ ಕಡೆ ಬಸ್ದವನ್ ಬರ್ತಾನೆ, ಆ ಕಡೆ ಕಾರ್ನವನ್ ಬರ್ತಾನೆ. ಮುಂದೆ ಹಿಂದೆ 4 ಕಡೆ ಕಂಡ್ಬಿಟ್ಕೊಂಡ್ ಗಾಡಿ ಹೊಡಿತಾವ ನಾನು ಈ ವಯಸ್ಸಿನಲ್ಲಿ. ಇದು ಸತ್ಯ. ಅಷ್ಟು ಭಯ ಆಯ್ತು ನಮ್ಗೆ. ಎತ್ತ ಗಾಡಿಗೆ ಮೇದೆತ್ತು ಹಾರ ನೋಡಿತಾನೆ. ನಿಮ್ಗೆಲ್ಲ ಗೊತ್ತು ವಿಷಯನೇ ತಾನೆ ಇದು. ನಾವು ಸಿಟಿ ಒಳಗಡೆ, ಅದು ಹಳ್ಳಿ ಆದ್ರೆ ಒಂಥರ ಮಂಡ್ಯದವರು ಹಂಗೆ.
ಹಂಗೆ ಇವತ್ತು ಸಿಟಿ ಒಳಗೆ ಗಾಡಿ ಹೊಡಿತಾನೆ, ಪ್ರಶಸ್ತಿ ಪತ್ರ ಇದೆ. ಅಂದ್ರೆ ಈಗ ಇಲ್ಲಿ ಕಾಂಪಿಟೇಷನ್ ಇದೆಯಾ? ಕಾಂಪಿಟೇಷನ್ ಇದೆ, ಇಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡ್ತೀವಿ. ನಾವು ಸಾಮಾನ್ಯಗೆ ಕಾಂಪಿಟೇಷನ್ ಇತ್ತನೇ ನಾ ಜಾಸ್ತಿ ತಗೊಳ್ಳೋದು. ದುಡ್ಡು ಹೋಯ್ತದೋ ಬತ್ತದೋ, ನಾವು ಬತ್ತು ಅಂತೂ ಹೇಳೋದಿಲ್ಲ, ಹೋಯ್ತು ಅಂತೂ ಹೇಳೋದಿಲ್ಲ. ಆದ್ರೂ ಪ್ರೀತಿ ವಿಶ್ವಾಸ ಬಸವಣ್ಣ ದೇವ್ರ ಮೇಲೆ ನನ್ಗಿದೆ. ಬದುಕ್ಸವನೆ ಬಸವಣ್ಣ ದೇವ್ರು, ನಾನು ಬದುಕ್ಸವನೆ. ಕೊರೋನಾದಲ್ಲಿ 2000 ಇಸ್ವಿಲಿ ಹೊಂಟೋಗಿದ್ದೆ. ಈ ಪುಣ್ಯಾತ್ಮನೆ ಬಂದು ನನ್ನ ಒಡೆಯ ಹೇಳು ಅಂತ ಹೇಳ್ಕೊಂಬಂದು ಗರ್ಭದ ಗುಡಿಲಿ ಹೇಳಿಸ್ತಾ ಬಸವಣ್ಣ. ಇದು ಸತ್ಯ. 2000 ಇಸ್ವಿಲಿ ಮಂಡ್ಯದಲ್ಲಿ ನಾವು ಕೊರೋನಾ ಕೊಂಡೋಗಿದ್ದೆ. ಆಯ್ತು ನನ್ನ ಕತೆ ಅಂತ ತಿಳ್ಕೊಂಡೆ. ಈ ಪುಣ್ಯಾತ್ಮ ನಾನು ಬದುಕಿಸ್ತಾಕಣಪ್ಪ. ಇನ್ನು ಈಗ 5 ವರ್ಷ 6 ವರ್ಷ ಆಯ್ತು, ಇವನು ಬದುಕಿಸ್ತಾ. ಇವತ್ತು ನಾನು ನೆನ್ಕತ್ತೀನಿ, ಈಗ ತಾಯಿ ತಂದೆ ಆಶೀರ್ವಾದ, ಈ ಬಸವಪ್ಪನ ಪುಣ್ಯ ನನಗೆ ಹಿಂಗಾಯ್ತು. ಸರ್ ಈಗ ಇನ್ನೊಂದ್ ಜೊತೆ ಎತ್ತಿದಾವೆ ಅಂದ್ರೆ ಅದ್ರದ್ದು ಇನ್ಫಾರ್ಮೇಶನ್ ಕೊಡೋಣ. ಅಲ್ಲಿ ಹಿಂದ್ಗಡೆ ಅವೆ ಅವು. ಬನ್ನಿ ಸರ್. ಏಯ್ ಬಾಪ ಬಾ, ಮುಂದಕ್ಕೆ ಬಾ. ಸರ್ ಈ ಎತ್ತುಗಳ ಬಗ್ಗೆ ಹೇಳಿ, ಇವೇನು ವಯಸ್ಸಾಗವೆ ಅಲ್ಲ? ಇವು ವಯಸ್ಸು 6 2 4 6 ಈಗ ಬಿದ್ದವೆ. ಇವು ಇನ್ ಕೆಂಗಲ್ಗೆ ಹೋಗಿದ್ರು ಒಂದು ಪ್ರೈಜ್ ಆಗಿರುವ ಹೋಗ್ ನನ್ನ ಕೈಲಿ ವಯಸ್ಸಾಯ್ತು, ಎಲ್ಲಾನು ಒಂದು ಸವರ್ಸಕ್ ಕಷ್ಟ ಅಲ್ಲ ಮಗ. ತಪ್ಪೈತಾಗ್ರ ಅಂದ್ರೆ ಒಂದ್ ಜೊತೆ ಬಿಟ್ಟಿದ್ರಿ ಅಲ್ಲಿ? ಒಂದ್ ಜೊತೆ ಅಲ್ಲಿ ಬಿಟ್ಟಿದ್ದೆ. ಪ್ರೈಜ್ ಕೊಟ್ರು, ಅವಕ್ಕೆ ಪ್ರಶಸ್ತಿ ಪತ್ರ ಕೊಟ್ರು. ಯೋಗೇಶ ಬಂದು ಎಲ್ಲಾನು ನಿಂತಿದ್ರು, MLA ಬಂದಿದ್ರು ಅಲ್ಲಿ. CP ಯೋಗೇಶ್ವರ. CP ಯೋಗೇಶ ಬಂದಿದ್ರು ಅಲ್ಲಿಗೆ. ಚೆನ್ನಾಗಿ ಅಲ್ಲಿ ಹೆಂಗಿತ್ತು ಜಾತ್ರೆ? ಅಲ್ಲಿ ಚೆನ್ನಾಗ್ ಮಾಡಿದ್ರು. ಅದ್ರಲ್ಲಿ ಪಾಪ ಹೇಳ್ಬೇಕು ಅಂದ್ರೆ ಅವ್ರಿಗೆ ಹೇಳ್ದೆ, ಯಾರಿಗೆ ಕಮಿಟಿಲಿ ಮಾಡವ್ರಲ್ಲ, ನೋಡಪ್ಪ ಈ ತರ ಮಾಡಿದ್ರೆ ನೀವು ಬಸವನಗುಡಿ ಸ್ವಲ್ಪ ಮಂಕ್ ಆಯ್ತದೆ. ಹೊಸ ಕರ್ಗಳಿಗೂ ಸುಧಾ ಅವರು ಪ್ರೈಸ್ ಮಾಡಿದ್ರು. ಹೊಸ ಓರ್ಗರ್ಗಳಿಗೆಲ್ಲ ಪ್ರೈಸ್ ಮಾಡಿದ್ರು. ಹಸು ಕರು ಮಾಡಿದ್ರು. ಕರ್ಗಳಿಗೆ ಹಸಿಗೆ ಕೆಂಗಲಲ್ಲಿ ಮಾಡಿದ್ರು. ಇದೇ ಫಸ್ಟ್ ವರ್ಷ ಅದನ್ನ ಮಾಡಿದ್ರು. ಸೊ ಆತರ ಮಾಡೋದ್ರಿಂದ ತುಂಬಾ ಅಭಿವೃದ್ಧಿ ಆಯ್ತು. ಆಮೇಲೆ ಓರಿಗಳನ್ಕ ಸಿಕ್ಕಾಬಟ್ಟೆ ಬಂದಿದ್ದು. ಇಲ್ಲಿ ಆ ಓರಿ ಅಲ್ಲಿ ಕಟ್ಟಿದ್ವಲ್ಲ, ಅದ್ರಲ್ಲಿ ಇಲ್ಲಿ 2 ಆಣಿ ಭಾಗ ಓರಿ ಇಲ್ಲ. ಓರಿ ಅನ್ಕ ಸಿಕ್ಕಾಬಟ್ಟೆ ಅಲ್ಲಿ ತುಂಬಾ ಓರಿಗಳು. ಓರಿ ಇದ್ದ ಒಳ್ಳೊಳ್ಳೆ ಓರಿ. ಅಲ್ಲಾಗದೆ ಇರೋ ಓರಿಯಿಂದ ಕಡೆಯಲ್ಲಿ ಗಂಟು ಹುಟ್ಟೋದಲ್ಲಿ ಗಂಟು ಬಂದಿದ್ದಾವೆ. ಸರಿ, ಈ ಎತ್ತುಗಳು ಏನ್ ಬೆಲೆ ಆಗವೆ? ಇವು 6 ಲಕ್ಷ ಆಗವೆ. 6 ಲಕ್ಷ. ಅಂದ್ರೆ ಈಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ಬಿಟ್ಟವೆ. ಆಮೇಲೆ ಈಗ ನಾನು ಆಲೆ ವರ್ಷ ಆಯ್ತು ತಂದಿ. ವರ್ಷದಿಂದ ಇವೆಲ್ಲ ಮೇಂಟೆನೆನ್ಸ್ ಮಾಡೋದು. ಈಗ ನಮ್ಗೆ 6 ಲಕ್ಷ ಅಲ್ಲ, 8 ಲಕ್ಷ ಕೊಟ್ರು ನಮ್ಗೇನು ಆದಾಯ ಇಲ್ಲ ಅಲ್ಲ. ಒಂದ್ ಶೋಕಿ ಅಂದ್ರೆ ನಿಮ್ ಖುಷಿ ಅದು. ನಮ್ ಖುಷಿ ಹೇಳ್ತಾರೆ. ಸೊ ವರ್ಷ ಪೂರ್ತಿ ಎಷ್ಟು ಜೊತೆ ಇರ್ತವೆ ನಿಮ್ಮ ಹತ್ರ? ನಮ್ಮ ಹತ್ರ ವರ್ಷ ಪೂರ್ತಿ ಅಂದ್ರೆ ಈಗ ನಾನು 87ನೇ ಇಸ್ವಿಲಿ 97ನೇ ಇಸ್ವಿಲಿ 5 ಎತ್ತು ಮೆರವಣಿಗೆ ಮಾಡೋದು ಮಂಡ್ಯದಲ್ಲಿ. ಈಗ 2 ಕಂಟಿನ್ಯೂ ಆಗಿರ್ತಾವೆ. ಅಂದ್ರೆ ಎಲ್ಲ ದೊಡ್ಡವು. ಅವಾಗ್ಲೂ ಯಾಕಂದ್ರೆ ನಾನು ಅವತ್ತು 5 ಕಟ್ತೆ, 25 ನೀವು ಮನೆಗೆ ಬಂದಾಗ ನಾನು ಇದಾಗೋದು ಬೇಡ. 2 ಕಂಟಿನ್ಯೂ ನಮ್ಮ ಮನೇಲಿ ಇರ್ತಾರೆ. 2 ಜೊತೆ ಇದೆ. 2 ಕಣ್ಣಿಗೆ ಬೇಕಾದ ಎತ್ತು, ಒಳ್ಳೆ ಎತ್ತು ಮಡಿಕೊಂಡಿರಿ. ಸರ್ ನೀವು ಯಾವ್ಯಾವ ಜಾತ್ರೆಗಳಿಗೆ ದನ ಹಾಕ್ತೀರಿ? ನಾನು ಈಗ ಐನಗುಡಿಗೆ ಹಾಕಿದ್ದೆ, ಬಸವನಗುಡಿಗೆ ಹೋಗಿದ್ದೆ, ಮುಡ್ತೂರೆ, ಚುಂಚನಕಟ್ಟೆ, ಹೇಮಗಿರಿ ಎಲ್ಲಾ ಜಾತ್ರೆಗೂ ಎತ್ತು ಹಾಕ್ತೀನಿ. ಇದ್ರಸ್ವತಕ್ಕೆ ಹೋಗಿವ್ನಿ. ಆಲ್ ಇಂಡಿಯಾ ಕ್ಯಾಟಲ್ ಶೋಗೆ ಹೋಗಿವ್ನಿ ಅಂದ್ಮೇಲೆ ಜಾತ್ರೆ ಬಿಡಕ್ಕಾಗದ? ತುಂಬಾ ಜಾತ್ರೆಗಳು ಈಗ ಎಲ್ಲ ಇಲ್ಲಿ ಪುಣ್ಯಾತ್ಮರು ರೈತರು ಲಕ್ಷಾಂತರ ರೂಪಾಯಿ ಖರ್ಚಾಯ್ತು ಈಗ ಚಪ್ರ ಹಾಕೋಕೆ. ಆಯ್ತಾ, 4 ಜನಕ್ಕೆ ಅಂಬ್ಲಿ ಬಿಡೋಕೆ ಇವೆಲ್ಲ ಮಾಡ್ಲೇಬೇಕು. ಬರೀ ಚಪ್ರ ಹಾಕೋದವ್ರು ದೊಡ್ಡವರಲ್ಲ, 4 ಜನಕ್ಕೆ ಅಂಬ್ಲಿ ಬಿಡ್ಬೇಕು. ಸರ್ ಆಮೇಲೆ ಬೇಬಿ ಜಾತ್ರೆ ಮತ್ತೆ ಸಿಹಳ್ಳಿ ಇದೆ, ಅಲ್ಗೂ ಬರ್ತೀವಿ ನಾವು. ಅಲ್ಗೂ ಬರ್ತೀವಿ. ಒಂದ್ 5-6 ಜಾತ್ರೆ ಮಾಡ್ತೀರಾ? ಮಾಡ್ತೀವಿ. ಖರ್ಚು ಜಾಸ್ತಿ ಆದ್ರೂ ನಾವು ಲೆಕ್ಕ ಹಾಕ್ಲಿಲ್ಲ. ಏನು ಹಿಂಗೆ ಮಾಡಿದ್ರೆ ಹಂಗೆ ಇದು ಇರಿ ಹೌದು ಇದು ಮಾಡ್ರೆ ಆಮೇಲೆ ತಗೊಳ್ತೀವಿ. ಹಿಂಗೆ ಎಲ್ಲಾ ಜಾತ್ರೆಗೂ ಬರ್ತೀವಿ ನಾವು. ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತೀವಿ. ದುಡ್ಡನ್ನ ಮಾತಲ್ಲ, ದುಡ್ಡು ಲೆಕ್ಕ ಹಾಕಿದ್ರೆ ಎತ್ತು ಯಾವ ಜಾತ್ರೆ ಮಾಡಕ್ ಆಗೋದಿಲ್ಲ, ಸಾಕೋಕ್ಕೂ ಆಗೋದಿಲ್ಲ. ಸರ್ ಆಮೇಲೆ ಮಾಗಡಿಗೆ ಹೋಯ್ತೀನಿ. ಲಾಸ್ಟ್ ನಮಗ್ ಮಾಗಡಿ ಮದ್ದೂರ್ ಖರ್ಚಿತ್ತು. ಮದ್ದೂರ್ ಏನೋ ಸರಿಯಾಗಿ ನಡೆಸ್ತಿಲ್ಲ, ಮಾಗಡಿಗೆ ಹೋಯ್ತೀವಿ. ಮದ್ದೂರು ಮನೆ ಮೊದ್ಲುದು ಅಲ್ಲೇ ಹತ್ರ ಮದ್ದೂರು.